ವಾಟರ್ ಕ್ಯಾನ್ ಕಾಣಿಸ್ತು, ಅದು ಕಾಣಿಸ್ತು. 1500 ಶೋಳಿಂದ ಶೂಟ್ ಆಗಿರೋದು, ಕದಂಬರ ಸಾಮ್ರಾಜ್ಯ ಅವಾಗಿತ್ತ. ನೀವು ಬರ್ಕೋಬೇಕಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ. ಸಿನಿಮಾ ಸ್ಟಾಪ್ ಮಾಡೋಕ್ಕಾಗಲ್ಲ, ಅದ್ರ ಕಲೆಕ್ಷನ್ನು ನಿಮ್ಮ ಕೈಲಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಆಸ್ಕರ್ ಅವಾರ್ಡ್ಗಳನ್ನ ವಿನ್ ಆಗಿರೋ ಸಿನಿಮಾಗಳಲ್ಲಿ ಕೂಡ ಈ ಥರ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳು ಆಗೇ ಆಗ್ತವೆ. ಸಿನಿಮಾನ ತೊಳಿಬೇಕು, ಏನಾದರೂ ಮಾಡಿ ಒಂದು ಲೂಪ್ ಹೋಲ್ಸ್ನ ಹುಡುಕಬೇಕು ಅಂತ ಕೆಲವೊಬ್ಬರು ಟ್ರಾಲರ್ಸು ಇರ್ತಾರೆ. ಹಾಯ್ ಗೈಸ್, ನಮಸ್ಕಾರ. ಕಾಂತಾರ ಚಾಪ್ಟರ್ 1 2ನೇ ವಾರ ರನ್ ಆಗ್ತಾಯಿದೆ. 700 ಕೋಟಿ ಆಲ್ಮೋಸ್ಟ್ ಕಲೆಕ್ಷನ್ ಆಗಿದೆ. ವಿಶ್ವದಾದ್ಯಂತ, ದೇಶದಾದ್ಯಂತ 700 ಕೋಟಿ ದಾಟಿ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಇರೋ ಒಂದು ಸಿನಿಮಾ ನಮ್ಮ ಒಂದು ಕಾಂತಾರ ಚಾಪ್ಟರ್ 1. ಆದರೆ ಎಲ್ಲೋ ಒಂದು ಕಡೆ ಈ ಕೆಲವೊಬ್ಬರು ಆಗದೇ ಇರೋರು ಇರ್ತಾರೆ. ಒಂದು ಸಿನಿಮಾನ ಕಂಡ್ರೆ ಒಂದು ಅದರದ್ದು ಗ್ರೋತ್, ಅದರದ್ದು ಕಲೆಕ್ಷನ್ಸ್ ನೋಡಿದಾಗ ಕೆಲವೊಬ್ಬರಿಗೆ ಅದನ್ನು ತೊಳಿಬೇಕು, ಸಿನಿಮಾನ ತೊಳಿಬೇಕು, ಏನಾದರೂ ಮಾಡಿ ಒಂದು ಲೂಪ್ ಹೋಲ್ಸ್ನ ಹುಡುಕಬೇಕು ಅಂತ ಕೆಲವೊಬ್ಬರು ಟ್ರಾಲರ್ಸು ಇರ್ತಾರೆ. ಅದನ್ನು ಹುಡ್ಕೋದಕ್ಕೆ ವೀಕ್ನೆಸ್ಗಳನ್ನೇನು, ಏನು ವೀಕ್ ಪಾಯಿಂಟ್ಸ್ ಏನು ಅಂತ. ಆ ಒಂದು ಇದರಲ್ಲಿ ನೋಡಿದಾಗ ಈ ಬ್ರಹ್ಮಕಲಶ ಸಾಂಗಲ್ಲಿ ಒಂದು ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ಟೈಮಲ್ಲಿ ಒಂದು ಇದು ಬರುತ್ತೆ, ಒಂದು ವಾಟರ್ ಕ್ಯಾನ್ ಬರುತ್ತೆ 25 ಲೀಟ್ರದ್ದು. ಅದು ಅವ್ರಿಗೆ ಸಿಕ್ಕಿದೆ. ಸೊ ಅದನ್ನೇ ಹಿಡ್ಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಒಂದು ವಾಟರ್ ಕ್ಯಾನು 1500 ಇಯರ್ಸ್ ಬ್ಯಾಕ್ ಕದಂಬರ ಸಾಮ್ರಾಜ್ಯದಲ್ಲಿ ಈ ಥರ ಒಂದು ವಾಟರ್ ಕ್ಯಾನ್ ಯೂಸ್ ಮಾಡ್ತಾಯಿದ್ರಾ ಅನ್ನೋ ಒಂದು ಆ ಒಂದು ಕಾಲದಲ್ಲಿ ಈ ಥರ ಇದನ್ನು ಯೂಸ್ ಮಾಡ್ತಾಯಿದ್ರ ಅಂತ ವ್ಯಂಗ್ಯವಾಗಿ ಆ ಥರ. ಒಂದು ಸಿನಿಮಾ ಅಂದಮೇಲೆ ಈ ಥರ ಒಂದು ತಪ್ಪುಗಳಾಗ್ತವೆ. ಈ ಥರ ತಪ್ಪುಗಳು ಬಂದು ಬರೀ ಕಾಂತಾರ ಚಾಪ್ಟರ್ 1 ಆಗಿರೋಂಥದ್ದಲ್ಲ, ಇದಕ್ಕಿಂತ ಮುಂಚೆನೇ ಇದೇ ಥರನೇ ತುಂಬ ಹಳೆ 1500 ಅಂತಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಡೆದಿರೋ ಸ್ಟೋರಿನ ಹೇಳೋಕ್ಕೋಗಿ ಎಷ್ಟೋ ಹಾಲಿವುಡ್ ಸಿನಿಮಾಗಳು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಕೂಡ ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳು, ಈ ಥರ ಚಿಕ್ಕ ಪುಟ್ಟ ಒಂದು ತಪ್ಪುಗಳು ಮಾಡಿದ್ದಾವೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಕಾಂತಾರ ಚಾಪ್ಟರ್ 1 ಈ ಒಂದು ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಈಗ ಇದಾಗಿರೋದು, ಒಂದು ಸುದ್ದಿಯಾಗಿರೋದು. ದೊಡ್ಡ ವಿಷಯ ಅಂತ ಸೀರಿಯಸ್ ಅಲ್ಲ, ಯಾಕಂದರೆ ಒಳ್ಳೆ ಸಿನಿಮಾ. ಯಾರೇನೇ ಮಾಡಲಿ, ಏನೇ ಟ್ರಾಲ್ ಮಾಡಲಿ, ಒಳ್ಳೆ ಸಿನಿಮಾನ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಕಾಂತಾರ ಚಾಪ್ಟರ್ 1 ಏನು ಈ ಥರ ಆಗಿದೆಯೋ, ಆ ಒಂದು ವಾಟರ್ ಕ್ಯಾನು ಇದೇ ಥರನೇ ಒಂದು ಸೆಟ್ಟಲ್ಲಿ ಆಗಿರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಆಗಿರ್ಬೋದು, ಇದೇ ಥರನೇ ತಪ್ಪಾಗಿರೋ ಎಷ್ಟೋ ಹಾಲಿವುಡ್ ಸಿನಿಮಾಗಳು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು, ಆಸ್ಕರ್ ವಿನ್ ಆಗಿರೋ ಸಿನಿಮಾಗಳೇ, ಆಸ್ಕರ್ ವಿನ್ ಆಗಿದೆ ಆ ಸಿನಿಮಾಗಳು ಆ್ಯಕ್ಚುಲಿ. ಸೊ ಆ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ ಈಗ. ಒಂದೊಂದ್ರ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದು ಗೇಮ್ ಆಫ್ ಥ್ರೋನ್ಸ್ ಬಂದು ನೀವೆಲ್ಲರೂ ಗೊತ್ತಿರುತ್ತೆ, ತುಂಬ ಇಡೀ ಥ್ರೂಔಟ್ ದ ವರ್ಲ್ಡ್ ಒನ್ ಆಫ್ ದಿ ಪಾಪ್ಯುಲರ್ ಸೀರೀಸು. ಗೇಮ್ ಆಫ್ ಥ್ರೋನ್ಸ್ ಬಂದು 8 ಸೀಸನ್ ಇದೆ. ಅದರಲ್ಲಿ ಆ ಒಂದು ಗೇಮ್ ಆಫ್ ಥ್ರೋನ್ಸ್ ಬಂದು 15th ಸೆಂಚುರಿಯಲ್ಲಿ ಆಗಿರೋ ಒಂದು ಇವೆಂಟ್, ಆ ಒಂದು ವೆಸ್ಟಿರಿಯೋಸ್ ಪ್ರಪಂಚನ ಕವರ್ ಮಾಡಿರೋ ಒಂದು ಫ್ಯಾಂಟಸಿ ವೆಬ್ ಸೀರೀಸ್. ಇದರಲ್ಲಿ ಗೇಮ್ ಆಫ್ ಥ್ರೋನ್ಸಲ್ಲಿ 8ನೇ ಸೀಸನ್ನಿನ 3ನೇ ಎಪಿಸೋಡಲ್ಲಿ ಒಂದು ಸೀನಲ್ಲಿ ಒಂದು ಕಾಫಿ ಕಪ್ ಕಾಣಿಸುತ್ತೆ. ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಕಾಫಿ ಕಪ್ ಆ ಒಂದು ಸೀನಲ್ಲಿ. ಸೊ 15th ಸೆಂಚುರಿಯಲ್ಲಿ ಶೂಟ್ ಆಗಿರೋ ಒಂದು ಬೇಸ್ಡ್ ಸ್ಟೋರಿ ಇಟ್ಕೊಂಡು ಒಂದು ಮಾಡರ್ನ್ ಕಾಫಿ ಕಪ್ ಕಾಣಿಸುತ್ತೆ ಆ ಒಂದು ಸೀನಲ್ಲಿ. ಇದು ಒಂದು ತಪ್ಪು ಮಾಡಿರೋದು. ಸೊ ಅದಕ್ಕೆ ಅವ್ರ ಕಡೆಯಿಂದ ಕ್ಷಮೆ ಬರುತ್ತೆ ಪ್ರೊಡಕ್ಷನ್ ಹೌಸಿಂದ. ಎರಡನೇದು ಗ್ಲ್ಯಾಡಿಯೇಟರ್ ಬಂದು ಒನ್ ಆಫ್ ದಿ 4ರಿಂದ 5 ಸರಿ ಆಸ್ಕರ್ ವಿನ್ ಆಗಿರೋ ಸಿನಿಮಾ ಗ್ಲ್ಯಾಡಿಯೇಟರ್. 2000ನೇ ಇಸ್ವಿಯಲ್ಲಿ ರಿಲೀಸ್ ಆಗಿದೆ. ಈ ಗ್ಲ್ಯಾಡಿಯೇಟರ್ ಸಿನಿಮಾ ಬಂದು 4ರಿಂದ 5 ಸರಿ ಆಸ್ಕರ್ ವಿನ್ ಆಗಿದೆ. ಆ್ಯಂಡ್ ರೋಮನ್ ಎಂಪೈರ್, ಮಾರ್ಕಸ್ ಅರೇಲಿಯಸ್ ಇದಂಥ ಒಂದು ಪೀರಿಯಡಲ್ಲಿ ಆ ಒಂದು ಸ್ಟೋರಿನ ಕವರ್ ಮಾಡುತ್ತೆ ಈ ಒಂದು ಗ್ಲ್ಯಾಡಿಯೇಟರ್ ಸಿನಿಮಾ. 180 AD ಆಲ್ಮೋಸ್ಟ್. ಜಸ್ಟ್ ಇಮ್ಯಾಜಿನ್, ಅಷ್ಟು ಹಳೇ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ತೆಗೆದಿರೋವಂಥ ಅದರ ಬೇಸ್ ಮೇಲೆ ತೆಗೆದಿರೋವಂಥ ಒಂದು ಸ್ಟೋರಿ, ಒಂದು ಸಿನಿಮಾ. ಸೊ ಈ ಒಂದು ಸಿನಿಮಾದಲ್ಲಿ ಒಂದು ಚೇಸಿಂಗ್ ರಥ, ಆ ಒಂದು ರಥದ ಹಿಂದೆಗಡೆ ಒಂದು ಗ್ಯಾಸ್ ಸಿಲಿಂಡರು ಕನೆಕ್ಟ್ ಮಾಡಿರೋದು ಕಾಣಿಸುತ್ತೆ ಈ ಒಂದು ಸಿನಿಮಾದಲ್ಲಿ.
ಒಂದೊಂದೇ ಫೋಟೋಸ್ ಹಾಕಿರ್ತೇನೆ, ಒಂದೊಂದೇ ಸಿನಿಮಾಕ್ಕೂ ಒಂದೊಂದು ಅವ್ರು ಮಾಡಿರೋ ಒಂದು ಮಿಸ್ಟೇಕ್ಸ್ಗಳು, ಸ್ಮಾಲ್ ಮಿಸ್ಟೇಕ್ಸ್ಗಳು ಆಗ್ತವೆ ಆಬ್ವಿಯಸ್ಲಿ. ಸೊ ಅದರದ್ದು ಅವನ ಗ್ಯಾಸ್ ಸಿಲಿಂಡರು ಅದು ಬಂದಿರೋದು ಅವನ ರಥದ ಹಿಂದೆಗಡೆ, ಇದು ಗ್ಲಾಡಿಯೇಟರದು. ಮೂರನೇದು ಬಂದು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಬ್ರೇವ್ ಹಾರ್ಟ್ ಅಂತ ಒಂದು ಸಿನಿಮಾ ಇದೆ. ಇದರಲ್ಲಿ ಇದು 1995 ರಿಲೀಸ್ ಆಗಿರೋದು. ಇದೂ ಆಲ್ಮೋಸ್ಟ್ 4ರಿಂದ 5 ಆಸ್ಕರ್ ವಿನ್ ಆಗಿರೋ ಸಿನಿಮಾ, ದ ಬ್ರೇವ್ ಹಾರ್ಟ್ ಅಂತ. ಇದರಲ್ಲಿ ಇದೂ ಆಲ್ಮೋಸ್ಟ್ ಸಾವಿರಾರು ವರ್ಷಗಳಿಂದ ಒಂದು ಸ್ಟೋರಿ ಕವರ್ ಮಾಡಿರೋ ಸಿನಿಮಾ. 1280 ಇಸ್ವಿಯಲ್ಲಿ ತೆಗೆದಿರೋ ಒಂದು ಸಿನಿಮಾ, ಅಂದರೆ ಆ ಒಂದು ಸ್ಟೋರಿನ ಕವರ್ ಮಾಡಿರೋ ಸಿನಿಮಾ. ಇದರಲ್ಲಿ ಬಂದು ನಿಮಗೆ ಒಂದು ಸೀನಲ್ಲಿ ಆ ಒಂದು ಕುದುರೆಗಳು ಓಡ್ತಾ ಇರ್ತವೆ. ಹಿಂದುಗಡೆ ಒಂದು ಕಾರ್ ಪಾರ್ಕ್ ಆಗಿರೋ ಒಂದು ಕಾರು ಒಂದು ಹಿಂದುಗಡೆ ಆ ಒಂದು ಸೀನಲ್ಲಿ ಪಾರ್ಕ್ ಆಗಿರೋದು ಕಾಣಿಸುತ್ತೆ. ಹೀಗೆ ನೆಕ್ಸ್ಟ್ ಬಂದು ಲಾರ್ಡ್ ಆಫ್ ದಿ ರಿಂಗ್ಸ್ ಕೇಳಿರ್ತಾರೆ, ಒನ್ ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲರ್ ಮೂವಿ. ಲಾರ್ಡ್ ಆಫ್ ದಿ ರಿಂಗ್ಸ್ ಅಂದ ತಕ್ಷಣ ಇಟ್ಸ್ ಯಾವ ಕಾಲದಲ್ಲಿ ಅಂದರೆ ಒಂದು ಸ್ಟೋರಿನ ಕವರ್ ಮಾಡಿರೋದು ಅಂತಂದರೆ ಲಾರ್ಡ್ ಆಫ್ ದಿ ರಿಂಗ್ಸ್ ಅಂತಂದು. ಇದು ಆಲ್ಮೋಸ್ಟು 3rd ಏಜ್ ಆಫ್ ಮಿಡ್ಲ್ ಅರ್ಥಲ್ಲಿ ಆ ಒಂದು ಪೀರಿಯಡಲ್ಲಿ ನಡೆದಿರುವಂಥ ಒಂದು ಸ್ಟೋರಿ ಇದು. 3018 3118ನೇ ಇಸ್ವಿಯಲ್ಲಿ ನಡೆದಿರೋಂಥ ಒಂದು ಮಿಡ್ಲ್ ಅರ್ಥಲ್ಲಿ ನಡೆದಿರುವಂಥ ಒಂದು ಕತೆ, ಅದನ್ನು ತೆಗೆದಿರುವಂಥದ್ದು ಲಾರ್ಡ್ ಆಫ್ ದಿ ರಿಂಗ್ಸ್. ಇದೂ ಅಷ್ಟೇ ಸಾಕಷ್ಟು ಆಸ್ಕರ್ ವಿನ್ ಆಗಿರುವಂಥ ಒಂದು ಸಿನಿಮಾ. ಇದರಲ್ಲಿ ಒಂದು ಗಂಡಾಲ್ಫ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಒನ್ ಆಫ್ ದಿ ಎಲ್ಲ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಗಂಡಾಲ್ಫ್ ಕ್ಯಾರೆಕ್ಟರ್ ಒಂದು ಮೇಜರ್ ಕ್ಯಾರೆಕ್ಟರ್. ಸೊ ಗಂಡಾಲ್ಫ್ ಕ್ಯಾರೆಕ್ಟರ್ ಬಂದು ಒಂದು ಸೀನಲ್ಲಿ ಒಂದು ಮಾಡರ್ನ್ ವಾಚ್ ವೇರ್ ಮಾಡಿಕೊಂಡ್ರು, ಒಂದು ಕೈಗೆ ಮಾಡರ್ನ್ ವಾಚ್ ಹಾಕ್ಕೊಂಡ್ರೆ ಇದು ಕಾಣಿಸುತ್ತೆ ಕ್ಲಿಯರಾಗಿ ಝೂಮ್ ಮಾಡಿದರೆ. ಇದೇ ಸಿನಿಮಾದಲ್ಲಿ ಇನ್ನೊಂದು ಹಿಂದುಗಡೆ ಒಂದು ಕಾರ್ ಪಾಸ್ ಆಗ್ತಾ ಇರೋದು ಕಾಣಿಸುತ್ತೆ, ಒಂದು ಕಾರ್ ಪಾಸ್ ಆಗೋದು ಇನ್ನೊಂದು ಸೀನಲ್ಲಿ. ಸೊ ಹೀಗೆ ಲಾರ್ಡ್ ಆಫ್ ದಿ ರಿಂಗ್ಸ್ ಆಯಿತು. ಇನ್ನು ಬಂದರೆ ಟೈಟಾನಿಕ್ ಬಂದು ಜೇಮ್ಸ್ ಕ್ಯಾಮ್ರಾನ್ ಡೈರೆಕ್ಟ್ ಮಾಡಿರೋದು. ಈ ಮೂವಿಯಲ್ಲಿ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಒಂದು ಸೀನ್ ಬರುತ್ತೆ. ಹೀರೋಯಿನ್ ಬಂದು ಆಕಾಶ ನೋಡ್ತಾಳೆ. ಆಕಾಶದಲ್ಲಿರೋ ಆ ಒಂದು ನಕ್ಷತ್ರದ ಗುಚ್ಛ ಇರುತ್ತಲ್ವ, ಆ ಒಂದು ಗುಚ್ಛ ಒಂದು ಆ್ಯಕ್ಚುಲಿ ಹೇಳಬೇಕಂತಂದರೆ ಟೈಟಾನಿಕ್ ಮುಳುಗಿದಾಗ, ಒಂದು ಹಡಗು ಮುಳುಗಿದಾಗ ಕಾಣಿಸೋ ಆ ಒಂದು ಆಕಾಶ ಎಕ್ಸಾಕ್ಟಾಗಿ ಮ್ಯಾಚ್ ಆಗೋಲ್ಲ. ಅದೇ ಬೇರೆ ಇರುತ್ತೆ, ಇದೇ ಬೇರೆ ಇರುತ್ತೆ. ಸೊ ಇದೂ ಒಂದು ಟ್ರಾಲ್ ಆಗುತ್ತೆ. ಇದು ಒಂದು ಟೈಟಾನಿಕ್ದು ಒಂದು ಸಿನಿಮಾ. ಅಫ್ಕೋರ್ಸ್ ಟೈಟಾನಿಕ್ ಕೂಡ ಒನ್ ಆಫ್ ದಿ ಎಷ್ಟೋ ಒಂದು ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಅದು ಟೈಟಾನಿಕ್. ಇದು ಬಿಟ್ಟರೆ ಪೈರೇಟ್ಸ್ ಆಫ್ ದಿ ಕೆರೆಬಿಯನ್ ಅಷ್ಟೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್. ಇದರಲ್ಲೂ ಒಂದು ಫ್ರೇಮಲ್ಲಿ ಒಂದು ಹಿಂದುಗಡೆ ಒಂದು ಕ್ಯಾಪ್ ಹಾಕ್ಕೊಂಡು ಸೆಟ್ಟಲ್ಲಿ ಯಾರೋ ಆ ಒಂದು ಸೆಟ್ಟಲ್ಲಿ ವರ್ಕ್ ಮಾಡೋರು ಹಿಂದುಗಡೆ ಕಾಣಿಸ್ಕೊಳ್ತಾರೆ ಆ ಒಂದು ಇದರಲ್ಲಿ. ಸೊ ಹೀಗೆ ಇಷ್ಟೊಂದು ದೊಡ್ಡ ಪ್ರೊಡಕ್ಷನ್ ಇದರಲ್ಲಿ ಬಂದಿರೋ ಸಿನಿಮಾಗಳು, ಆಸ್ಕರ್ ವಿನ್ನಿಂಗ್ ಸಿನಿಮಾಗಳು, ಅಷ್ಟು ಆಸ್ಕರ್ ಅವಾರ್ಡ್ಗಳನ್ನ ವಿನ್ ಆಗಿರೋ ಸಿನಿಮಾಗಳಲ್ಲಿ ಕೂಡ ಈ ಥರ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳು ಆಗ್ತವೆ. ಸೊ ಹಾಗಾಗಿ ಕಾಂತಾರ ಚಾಪ್ಟರ್ 1ನಲ್ಲಿ ಕೂಡ ಅದೇ ಆಗಿದೆ. ಬಿಕಾಸ್ ಆಫ್ ಅಷ್ಟೊಂದು ಒಂದು ಪ್ರಿಕ್ವೆಲ್ ತೊಗೊಂಡಾಗ ಒಂದು ಸ್ಟೋರಿ ಅದ್ರ ಹಿಂದುಗಡೆ ನಡೆದಿರೋ ಒಂದು ಓವರಾಲ್ ಕಥೆನ ತೊಗೊಂಡಾಗ ಆ ಒಂದು ಪ್ರೀ ಪ್ರೊಡಕ್ಷನ್ ಮಾಡೋ ಹಂತದಲ್ಲಿ ಭಾಳಷ್ಟು ತಪ್ಪುಗಳು ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ತಪ್ಪು ಆಗ್ತವೆ. ಅದನ್ನೇ ಟಾರ್ಗೆಟ್ ಮಾಡಿ ಸಿನಿಮಾನ ತುಳಿಯೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಕೆಲವೊಬ್ಬರು. ಬಟ್ ಅವ್ರದ್ದು ಪ್ರಯತ್ನ ಆಬ್ವಿಯಸ್ಲಿ ವರ್ಕೌಟ್ ಆಗೋಲ್ಲ. ಯಾಕೆಂತಂದರೆ ಒಂದು ಒಳ್ಳೆಯ ಸಿನಿಮಾನ ಯಾರೂ ತುಳಿಯೋಕ್ಕಾಗಲ್ಲ. ನಾನು ಈಗ ಎಲ್ಲ ಲೀಸ್ಟ್ ಔಟ್ ಮಾಡಿರೋದು ಈ ಸಿನಿಮಾಗಳಲ್ಲಿ, ಈಗೇನು ಪ್ರೀವಿಯಸ್ ಹೇಳಿದೆ ಹಾಲಿವುಡ್ ಸಿನಿಮಾಗಳು, ಇವೆಲ್ಲ ಆಸ್ಕರ್ ವಿನ್ನಿಂಗ್ ಸಿನಿಮಾಗಳು. ಅಲ್ಲಿ ಯಾವುದೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಮಾಡರ್ನ್ ಕಾಫಿ ಕಪ್ ಕಾಣಿಸ್ತು, ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಕಾರ್ ಕಾಣಿಸ್ತಾ ಇದೆ, ಬ್ಯಾಕ್ಗ್ರೌಂಡಲ್ಲಿ ಕಾರ್ ರನ್ ಆಗ್ತಾಯಿದೆ, ಇನ್ನೊಂದು ಯಾವುದೋ ಒಂದು ರಥದ ಹಿಂದುಗಡೆ ಒಂದು ಗ್ಯಾಸ್ ಸಿಲಿಂಡರ್ ಅಟ್ಯಾಚ್ ಆಗಿದೆ. ಈಗ ಯಾರು ಆಡಿಯನ್ಸ್ ನೋಡಿಲ್ಲ. ಆಡಿಯನ್ಸ್ ನೋಡಿರೋದು ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಮೆಸೇಜ್ ಇದೆ, ಒಂದು ಎಂಟರ್ಟೈನ್ಮೆಂಟ್ ಇದೆ ಅಂತ ನೋಡಿನೇ
ಆ ಒಂದು ಸಿನಿಮಾಗಳು ಅಷ್ಟು ಹಿಟ್ಟಾಗಿದ್ದಾವೆ, ಬ್ಲಾಕ್ ಬಸ್ಟರ್ಸ್ ಆಗಿದ್ದಾವೆ. ಇವತ್ತಿಗೂ ಒಂದು ಎವರ್ಗ್ರೀನ್ ಸಿನಿಮಾಗಳು ಅಂತ ಸ್ಟ್ಯಾಂಡ್ ಔಟ್ ಆಗಿದೆ. ಸೊ ಹಾಗಾಗಿ ಈ ಟ್ರಾಲರ್ಸಿಗೆ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ನೀವೇನೇ ಮಾಡಿ, ವಾಟರ್ ಕ್ಯಾನ್ ಕಾಣಿಸ್ತು, ಅದು ಕಾಣಿಸ್ತು, 1500 ಶೋಳಿಂದ ಶೂಟ್ ಆಗಿರೋದು, ಕದಂಬರ ಸಾಮ್ರಾಜ್ಯ ಅವಾಗಿತ್ತ, ನೀವು ಬರ್ಕೋಬೇಕಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ. ಸಿನಿಮಾ ಸ್ಟಾಪ್ ಮಾಡೋಕ್ಕಾಗಲ್ಲ, ಅದು ಕಲೆಕ್ಷನ್ನು ನಿಮ್ಮ ಕೈಲಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಇದ್ರೆ ಸ್ಟಾಪ್ ಮಾಡಿ ಅಲ್ಲ ನೀವೇ. ನೆಕ್ಸ್ಟು ದೀಪಾವಳಿ ಬರ್ತಾಯಿದೆ, ಸ್ಟಾಪ್ ಮಾಡಿ ಕಲೆಕ್ಷನ್ನ. ಸೊ ಹಾಗಾಗಿ ಈ ಸಿನಿಮಾನ ನೀವು ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ. ಆ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸ್ ಏನಂತ ಗೊತ್ತಾಗುತ್ತೆ. OTTಗೋಸ್ಕರ ವೇಟ್ ಮಾಡೋಕ್ಕೆ ಹೋಗ್ಬೇಡಿ. ದೀಪಾವಳಿ ರಜೆಗಳು ಬೇರೆ ಇದೆ. ಸೊ ಎಲ್ಲರೂ ಹೋಗಿ ನಿಮ್ಮ ಒಂದು ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಅಪ್ಕಮಿಂಗ್ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.